ನಜೀರ್ ಸಾಬ್ ಇದು ಫಿಶ್ ಅಕ್ವೇರಿಯಂ ಮಾಡಿರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಇವು ಕೋಯಾ ಫಿಶ್ ಪಾಂಡ್ ಅಂತೀವಿ ಇದಕ್ಕೆ. ಇದು ಹೆಚ್ಚಾಗಿ ಜಪಾನ್ ವೆರೈಟಿ ಇದು. ಇದಕ್ಕೆ ನಾವು ಸ್ಪೆಷಲ್ ಆಗಿ ಬ್ಲ್ಯಾಕ್ ಟೈಲ್ಸ್ ಹಾಕಿ. ಯಾಕೆ ಬ್ಲ್ಯಾಕ್ ಟೈಲ್ಸ್ ಹಾಕ್ತೀರಿ? ಬ್ಲ್ಯಾಕ್ ಟೈಲ್ ಯಾಕೆ ಹಾಕಿದ್ದಂದ್ರೆ ಅದು ಸ್ಟ್ರೆಸ್ ಅಲ್ಲಿ ಬಂದಾಗ ರೆಸ್ಟ್ ಮಾಡಬೇಕು ಅಂದ್ರೆ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋದಾಗ ಅದಕ್ಕೆ ಕಟ್ಟಬೇಕು. ಅದಕ್ಕೆ ಬ್ಲ್ಯಾಕ್ ಟೈಲ್ಸ್ ಅನ್ನೇ ಯೂಸ್ ಮಾಡಿ ಅದಕ್ಕಾಗಿ ಇದನ್ನ ಫಿಶ್ ಪಾಂಡ್ ಅನ್ನು ಮಾಡಿಸಿದ್ವಿ. ವೆರಿ ಗುಡ್. ಓಕೆ. ಸೊ ಫಿಶ್ ಸರ್ವೈವ್ ಆಗ್ತಾವ? ಸರ್ವೈವ್ ಆಗ್ತಾವ. ಸರ್ವೈವ್. ಎಷ್ಟು ಫಿಶ್ ಮರಿಗಳಿಂದ ಬಿಟ್ಟಿದ್ದೀರಿ ನೀವು? ಈಗ ನಾವು ಒಂದು 2 ಹೋಗಿದೆ. ಯಾಕಂದ್ರೆ ಅವು ಪ್ರೆಗ್ನೆಂಟ್ ಆದ ತಕ್ಷಣ ಒಂದ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಬಂದು 2 ಹೋಯ್ತು. ದೊಡ್ಡದಿತ್ತದು. ಓಕೆ. ಸೊ ವೀಕ್ಲಿ ಒನ್ಸ್ ವಾಟರ್ ಚೇಂಜ್ ಮಾಡಬೇಕು. ಅಲ್ಲಿ ಔಟ್ಲೆಟ್ ಮಾಡಿಸಿದಿವೆ, ನೀರು ಹೋಗುತ್ತೆ. ಇಲ್ಲಿ ಬರ್ತದೆ. ನೈಸ್. ನೋಡಿ ಇದು ಎಷ್ಟು ಸ್ಪೇಸ್ ಇದೆ ಇದರಲ್ಲೇ ಅಕ್ವೇರಿಯಂ. ಜಸ್ಟ್ ಒಂದು ಪ್ಯಾಸೇಜ್ ಇದೆ ಅಷ್ಟೇ. ಇಲ್ಲಿ ನಮ್ಮ ಮನೆಯಲ್ಲಿ ಬೆಕ್ಕುಗಳು ಇದೆ, ಅದಕ್ಕೆ ಇದಕ್ಕೆ ರಿಸ್ಕ್ ಅಂತ ಕವರ್ ಮಾಡಿದ್ದೀರಿ. ಕವರ್ ಮಾಡಿ 2 ಪೆಟ್ಸ್ ಇದೆ. ಬೆಕ್ಕಿಗೆ ಫಿಶ್ಗೆ ಅಂದ್ರೆ ಸಾಕು. ಇದು ನೀವು ಓಪನ್ ಬಿಟ್ರೆ ಒಂದು ಫಿಶ್ ಉಳಿಯೋದಿಲ್ಲ. ಫಿಶ್ ಇದು ಆದಾಗ ಏನಾರ ಇನ್ಫೆಕ್ಷನ್ ಆದಾಗ ಬ್ಲೂ ಆಗುತ್ತೆ, ಅವಾಗ ಇದನ್ನ ಹಾಕಿ ಟ್ರೀಟ್ ಮಾಡಿ ಮತ್ತೆ ನಾರ್ಮಲ್ ಆದಾಗ ಒರಿಜಿನಲ್ ಅದರಲ್ಲಿ ಬಿಡ್ತೀರಿ. ಇದು ಫಾರ್ ದಟ್ ಟ್ರೀಟ್ಮೆಂಟ್. ನೋಡಿ ಅವರು ಎಷ್ಟು ಸ್ಟಡಿ ಮಾಡಿದ್ದಾರೆ. ಬೀಯಿಂಗ್ ಟೀಚರ್, ಅಫ್ಕೋರ್ಸ್ ಈಸ್ ಎಕ್ಸ್-ಆರ್ಮಿ ಆಫೀಸರ್, ಬಟ್ ಇದರಲ್ಲಿ ಅವ್ರ ವೈಫ್ ಕಾಂಟ್ರಿಬ್ಯೂಷನ್ನು ಭಾಳ ಇದೆ. ಆದರೂ ಅವರು ಇಷ್ಟು ಮಾಡ್ಬೇಕಂದ್ರೆ ಇಬ್ಬರದು ಬೇಕು ಬಿಡ್ರಿ ಕಾಂಟ್ರಿಬ್ಯೂಷನ್ನು. ಓಕೆ.